ಪತ್ರಿಕಾಗೋಷ್ಠಿಯನ್ನು ಕರೆಯುವ ಮುಖ್ಯ ಉದ್ದೇಶ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ರೈತರು ಬಹಳ ಸಂಕಷ್ಟಕ್ಕೀಡಾಗಿದ್ದು ನಮಗೆಲ್ಲ ಗೊತ್ತಿದ್ದ ವಿಚಾರ. ವಾಡಿಕೆಯ ಪ್ರಕಾರ ಈ ವರ್ಷದ ಒಂದು ನಾವು ಮುಂಗಾರು ಏನಂತೀವಿ, ಮುಂಗಾರಿನಲ್ಲಿ ಮಳೆಯ ಪ್ರಮಾಣ ಸಾಕಷ್ಟು ಕಡಿಮೆಯಾಯಿತು. ಬಿತ್ತನೆ ಕೂಡ ಪ್ರತಿ ವರ್ಷದ ಹಾಗೆ ಆ ಬಿತ್ತನೆ ಕೂಡ ಕಡಿಮೆಯಾಗಿದ್ದು ನಿಮಗೆಲ್ಲ ಗೊತ್ತಿರಬಹುದು ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಇಲಾಖೆಯ ವರದಿ ಪ್ರಕಾರ ಪ್ರತಿಶತ 15-20% ಬಿತ್ತನೆ ಕೂಡ ಕಡಿಮೆಯಾಗಿದೆ ಮಳೆ ಕೊರತೆಯಿಂದ. ತದನಂತರ ಬಿತ್ತನೆಯಾದಂಥ ಏನು ಬೆಳೆಗಳು ಕೂಡ ವಾಡಿಕೆಯಂತೆ ಮುಖ್ಯವಾಗಿ ಬಿತ್ತನೆಯಾದ ಬೆಳೆಗೆ ಜೂನ್ನಲ್ಲಿ ಉತ್ತಮ ಮಳೆ ಬೇಕಾಗಿತ್ತು. ಆ ಮಳೆಯ ಕೊರತೆಯಿಂದ ಎಲ್ಲ ಬೆಳೆಗಳು ಈಗ ಹಾಳಾಗಿ ರೈತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ತುರ್ತಾಗಿ ಆ ಪರಿಹಾರ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಎಲ್ಲ ಕಾರ್ಯಕ್ರಮಗಳ ವಿಚಾರವಾಗಿ ರಾಜ್ಯ ಸರ್ಕಾರ ವಿಳಂಬವನ್ನು ಕೂಡ ಮಾಡ್ತಾ ಇದೆ. ಒಂದು ಕಡೆ ವಿರೋಧ ಪಕ್ಷ ಆದಂಥ ಜಾತ್ಯತೀತ ಜನತಾ ಪಕ್ಷ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಏನು ರಾಜ್ಯದ ಉದ್ದಕ್ಕೂ ಕೂಡ ರೈತರು ಮುಂಗಾರಿನ ವೈಫಲ್ಯದಿಂದ ಏನು ಸಂಕಷ್ಟಕ್ಕೀಡಾಗಿದ್ದಾರೆ ಆ ರೈತರ ಒಂದು ಸಮಸ್ಯೆಯನ್ನು ಆಲಿಸಿ ಸರ್ಕಾರ ಗಮನಕ್ಕೆ ತರುವುದರ ಮುಖಾಂತರ ತುರ್ತಾಗಿ ಪರಿಹಾರ ಕಾಮಗಾರಿಗಳನ್ನ ಸರ್ಕಾರ ಮಾಡಬೇಕಂತ ಹೇಳಿ ಅವ್ರ ಮೇಲೆ ಒತ್ತಡ ತರುವ ಉದ್ದೇಶದಿಂದ 4 ವಿಭಾಗಗಳನ್ನು ಮಾಡಿ ವಿಭಾಗವಾರು ಜಾತ್ಯತೀತ ಜನತಾ ಪಕ್ಷದ ರಾಜ್ಯ ಮುಖಂಡರ ನಿಯೋಗವನ್ನು ಕಳಿಸಿ 5 ತಾಲೂಕಲ್ಲಿ ಭೇಟಿ ಮಾಡಿ ರೈತರ ಹೊಲಗಳಿಗೆ ಭೇಟಿ ಮಾಡಿ ಅಲ್ಲಿ ಬಿತ್ತನೆಯಾದಂಥ ಬೆಳೆಗಳ ವಸ್ತುಸ್ಥಿತಿಯನ್ನು ಕಂಡು ರೈತರ ಜೊತೆ ಒಂದು ಸಂವಾದವನ್ನು ಮಾಡಿ ಎಲ್ಲ ಸಮಗ್ರ ವರದಿಯನ್ನು ಸರ್ಕಾರದ ಮುಂದಿಟ್ಟು ಒತ್ತಡವನ್ನು ತರುವ ಉದ್ದೇಶದಿಂದ ನಾಳೆ 14 ಮತ್ತು 15ನೇ ತಾರೀಕಿಗೆ ನಮ್ಮ ಪಕ್ಷದ ರಾಜ್ಯ ಘಟಕದ ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶೆಂಪುರ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಸಚಿವರಾದಂಥ ನಾಡಗೌಡರು ಇರ್ಬೋದು, ನಮ್ಮ ಪಕ್ಷದ ಶಾಸಕರಾದಂಥ ಕಂದಕೂರು ಇರ್ಬೋದು, ರಾಜುಗೌಡ ಪಾಟೀಲ್ ಇರ್ಬೋದು, ಹೀಗೆ ಹಲವಾರು ರಾಜ್ಯ ನಾಯಕರ ತಂಡ 15ನೇ ತಾರೀಕಿಗೆ ಬಾಗಲಕೋಟೆಗೆ ಆಗಮಿಸ್ತಾ ಇದ್ದು ಅವತ್ತಿನ ದಿವಸ ವಿಶೇಷವಾಗಿ ಬದಾಮಿ ಮತಕ್ಷೇತ್ರದ ಬದಾಮಿ ತಾಲೂಕಿರ್ಬೋದು ಮತ್ತು ಗುಳೆಬುದು ತಾಲೂಕಿನ ಇಲ್ಲೆಲ್ಲ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಬೆಳೆಯ ವಸ್ತುಸ್ಥಿತಿಯನ್ನು ಕಂಡು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಸಂಪೂರ್ಣ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಈ ಪ್ರಯುಕ್ತವಾಗಿ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇರ್ತೇನೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲೇ ಅತಿ ಕಡಿಮೆ ಮಳೆ ಆಗುವುದು ನಮ್ಮ ಬದಾಮಿ ಮತಕ್ಷೇತ್ರದ ಗುಳೆಬುದು ತಾಲೂಕಿಗೆ ಅಂತ ನಾನು ಹೇಳಿಕೊಡ ಬಯಸ್ತೇನೆ. ವಾಡಿಕೆಯಂತೆ ಮಳೆ ಆಗಬೇಕಾಗಿ ಪ್ರತಿಶತ ಜೂನ್ ತಿಂಗಳಲ್ಲಿ 62% ಕಡಿಮೆ ಆಗಿದೆ ಜೂನ್ ತಿಂಗಳಲ್ಲಿ. ಹೀಗಾಗಿ ಆ ಎಲ್ಲ ರೈತರ ಹೊಲಗಳಿಗೆ 4 ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಎಲ್ಲ ಸಮೀಕ್ಷೆಯನ್ನು ಆ ಬೆಳೆಯ ಒಂದು ವಸ್ತುಸ್ಥಿತಿಯನ್ನು ಕಂಡು ಇವತ್ತು ರೈತರ ಬೆಳೆಗಳಿಗೆ ಪರಿಹಾರ ಇರ್ಬೋದು ಮತ್ತು ಏನು ಬರಗಾಲ ಅಂತ ಘೋಷಣೆ ಮಾಡಿದ ಪೂರಕವಾದ ಹಲವಾರು ಕಾರ್ಯಕ್ರಮಗಳಿರ್ಬೋದು,
ಜಾನುವಾರಿಗೆ ಕುಡಿಯುವ ನೀರು ಮತ್ತು ಮೇವು ಇರ್ಬೋದು. ಹೀಗೆ ಹಲವಾರು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂಕಷ್ಟ ಇರ್ತಕ್ಕ ರೈತರ ಸಂಕಷ್ಟಕ್ಕೆ ಧಾವಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಂತ ದೃಷ್ಟಿಯಿಂದ ಈ ಎಲ್ಲ ವರದಿಯನ್ನು ರಾಜ್ಯ ಸರ್ಕಾರ ಮುಂದಿಟ್ಟು ಅವ್ರ ಮೇಲೆ ಒತ್ತಡ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಕ್ಕಂಥ ಒತ್ತಡ ತರುವ ಪ್ರಯತ್ನದಿಂದ ಇವತ್ತು ಏನು ನೀವು ಬೆಳಗಾವಿ ವಿಜಯನಗರ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಮ್ಮ ನಾಯಕರು ಭೇಟಿ ಕೊಡೋರಿದ್ದಾರೆ.